me forever on fire. ಅಮೆರಿಕದಿಂದ ತಾಯ್ನಾಡಿಗೆ ಶಿವಣ್ಣ ವಾಪಸ್ ಆಗಿದ್ದಾರೆ. ರಾಜ್ಯಕ್ಕೆ ಬಂದ ಶಿವರಾಜ್ ಕುಮಾರ್ಗೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ ಅಭಿಮಾನಿಗಳು. ಶಿವರಾಜ್ ಕುಮಾರ್ಗೆ ಹೂಮಳೆ, ಅಭಿಮಾನಿಗಳ ಜೈಕಾರ ಮೊಳಗಿ ಬಂತು. ಶಿವರಾಜ್ ಕುಮಾರ್ ನಿವಾಸದ ಬಳಿಯಂತೂ ಹಬ್ಬದ ಸಂಭ್ರಮವೇ ಇದೆ. ಆಪರೇಷನ್ ಸಕ್ಸಸ್ ಆಗಿದೆ, ವೈದ್ಯರೇ ದೇವರು ಅಂತ ಶಿವರಾಜ್ ಕುಮಾರ್ ಅವರು ಮಾತನಾಡಿದ್ದಾರೆ. ಅಮೆರಿಕ ಪ್ರವಾಸ, ಆಪರೇಷನ್ ಅನುಭವವನ್ನ ನಟ ಶಿವರಾಜ್ ಕುಮಾರ್ ಅವರು ಬಿಚ್ಚಿಟ್ಟಿದ್ದಾರೆ. ಶಿವಣ್ಣ ಅಮೆರಿಕಾಗೆ ಹೋಗಿ ಸರ್ಜರಿ ಮಾಡಿಕೊಂಡು 1 ತಿಂಗಳು ರೆಸ್ಟ್ ಮಾಡಿಕೊಂಡು ಈಗ ಪೂರ್ತಿ ಗುಣಮುಖರಾಗಿ ಬೆಂಗಳೂರಿನತ್ತ ವಾಪಸ್ ಬಂದಿರೋದು. ಬೆಳಗ್ಗೆ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಅಭಿಮಾನಿಗಳ ಸಂಭ್ರಮ ಹೆಚ್ಚಾಗ್ಬಿಟ್ಟಿತ್ತು. ಹೂವಿನ ಸುರಿಮಳೆಗೈದ್ರು, ಹಾರ ಹಾಕಿದ್ರು, ವೆಲ್ಕಮ್ ಮಾಡಿದ್ರು, ಕೇಕ್ ಕಟ್ ಮಾಡಿದ್ರು. ಜೊತೆಗೆ ಶಿವಣ್ಣ ಮನೆಗೆ ಹೋಗಿದ್ದಾರೆ. ಮನೆಯಲ್ಲಿ ಎಲ್ಲರ ಜೊತೆಗೆ ಮಾತನಾಡಿ ಮತ್ತೆ ಆಪರೇಷನ್ನ ಆ ಅನುಭವ ಹೇಗಿತ್ತು, ವೈದ್ಯರು ಹೇಗೆ ಟ್ರೀಟ್ ಮಾಡಿದ್ರು, ಮತ್ತೆ ನನ್ನನ್ನು ಕಾಪಾಡಿದಂಥ ವೈದ್ಯರೇ ದೇವರು ಅಂತೇಳಿ ಶಿವರಾಜ್ ಕುಮಾರ್ ಅವರು ಮಾತನಾಡಿರೋದು. ಮತ್ತೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಶಿವಣ್ಣ ಕಮ್ ಬ್ಯಾಕ್ ಆಗಿದ್ದಾರೆ. ಅವರ ಮೇಲೆ ಯಾವ ರೀತಿಯಾಗಿ ಪುಷ್ಪವೃಷ್ಟಿಯನ್ನು ಸುರಿಸಿದ್ರು ಅಭಿಮಾನಿಗಳು, ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನಲ್ಲಿ ಅನೇಕ ಕಡೆ ಇವತ್ತು ಶಿವರಾಜೋತ್ಸವ ಸಂಭ್ರಮ. ಶಿವಣ್ಣ ಬರ್ತಾ ಇದ್ದಂತೆ ಅವ್ರ ಮೇಲೆ ಪುಷ್ಪವೃಷ್ಟಿ ಸುರಿಸಿದ್ರು. ದೊಡ್ಡ ದೊಡ್ಡ ಹೂವಿನ ಹಾರಗಳನ್ನು ಶಿವಣ್ಣ ಹಾಗೂ ಗೀತಕ್ಕಾಗಿ ಹಾಕಿದ್ರು. ಅದಾದ ಬಳಿಕ ಶಿವಣ್ಣ ಅವರ ನಿವಾಸಕ್ಕೆ ಹೋಗಿರೋದು. ಮತ್ತು ಈ ಅಮೆರಿಕ ಪ್ರವಾಸ ಹೇಗಿತ್ತು, ಆಪರೇಷನ್ ಅನುಭವ ಹೇಗಿತ್ತು, ಅದ್ರ ಬಗ್ಗೆ ಕೂಡ ಶಿವರಾಜ್ ಕುಮಾರ್ ಅವರು ಮಾತನಾಡಿದ್ದಾರೆ. ವೈದ್ಯರೇ ದೇವರು ಅಂತ ಕರೆದಿದ್ದಾರೆ. ನೋಡ್ಬೇಕಾದ್ರೆ ಸ್ವಲ್ಪ ಎಮೋಷನಲ್ ಆಗಿತ್ತು. ಅಂದರೆ ಇಟ್ ವಾಸ್ ಅಷ್ಟು ಈಸಿ ಆಪ್ರೇಷನ್ ಅಲ್ಲ, ರಿಸ್ಕಿ ಆಪ್ರೇಷನ್. ನನಗೆ ಸ್ವಲ್ಪ ಭಯ ಇತ್ತು. ಸುಮ್ಮನೆ ಹೇಳ್ಬೋದು ಧೈರ್ಯ ಇತ್ತು. ಬಟ್ ಒಂದು ಏನಂದರೆ ಏನೇ ಇದ್ರೆ ಫೇಸ್ ಮಾಡಬೇಕಷ್ಟೇ. ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಿಲ್ಲ. ಏನೋ ಒಂದು ಧೈರ್ಯವಾಗಿ ಹೋಗ್ಬೇಕು. ಅದು ಮುಂದೆ ಏನಾಗುತ್ತೆ ಪರಿಣಾಮ ಆಮೇಲೆ ನೋಡ್ಬೇಕು. ಆಮೇಲೆ ಮಾಡ್ದೇ ಇರೋಕ್ಕಾಗಲ್ಲ. ಇಲ್ಲ ಮಾಡಲ್ಲ ನಾನು ನೋಡೋಣ, ಅದು ಆ ಥರ ಮಾಡೋಕ್ಕಾಗಲ್ಲ, ಮಾಡಬೇಕು. ಸೊ ಅಂತ ಬಂದಾಗ ಸರಿ ಒಂದು ಲೆವೆಲ್ ಎಲ್ಲ ಸಪೋರ್ಟ್ ಇದೆ. ಫ್ಯಾಮಿಲಿಯಲ್ಲಿ ಗೀತ ಆಗಲಿ, ಇಲ್ಲ ಮನೆಯಲ್ಲಿ ಎಲ್ಲರೂ ಮಕ್ಕಳಾಗಲಿ, ಇಲ್ಲ ದಿಲೀಪ್ ಆಗಲಿ, ಎವ್ರಿಬಡಿ ಸಪೋರ್ಟ್ ಇದ್ದೇ ಇದೆ, ಅದ್ರ ಬಗ್ಗೆ ಇಲ್ಲ. ಬಟ್ ಏನೂ ಆಗಲ್ಲ. ಆಮೇಲೆ ಡಾಕ್ಟ್ರೆಲ್ಲ ಮಾತಾಡಿದಾಗ ಎಲ್ಲರೂ ಬಟ್ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು. ಜನಕ್ಕೆ ನಾವು ಯೂಶಲಾಗೆ ಇವತ್ತು ನಾವು ಈ ಸ್ಟಾರ್ಡಮ್ ಅನುಭವಿಸೋದು ಅಭಿಮಾನಿಗಳು ಅವರಿಂದನೇ. ಯಾಕಂದರೆ ಒಬ್ರು ಬ್ಲೆಸ್ಡ್ ಆಗಬೇಕಂದ್ರೆ ಅವ್ರು ಬ್ಲೆಸ್ಡ್ ಆಗಿದ್ರೆ ನಾವು ಬ್ಲೆಸ್ಡ್ ಆಗಕ್ಕಾಗಲ್ಲ, ಇದನ್ನು ಆಗಕ್ಕಾಗಲ್ಲ. ವಿ ಆರ್ ಬ್ಲೆಸ್ಡ್ ಫ್ರಮ್ ಅ ಬ್ಲೆಸ್ಡ್ ಪೀಪಲ್ ಅಷ್ಟೇ. ನಾವು ಬ್ಲೆಸ್ಡ್, ನಾವೇ ದೊಡ್ಡ ದೊಡ್ಡ ಬ್ಲೆಸ್ಡ್ ಅಲ್ಲ ನಾವು. ಸೊ ವಿ ಆರ್ ಬ್ಲೆಸ್ಡ್ ಬೈ ಬ್ಲೆಸ್ಡ್ ಪೀಪಲ್ ಅಷ್ಟೇ. ಅಭಿಮಾನಿಗಳು ಎಲ್ಲರೂ ಅವರು ಆ ಬ್ಲೆಸ್ಸಿಂಗ್ಸ್ ಇರ್ಬೋದು, ಅವ್ರದ್ದೊಂದು ಚೈತನ್ಯ ಇರ್ಬೋದು. ಬಟ್ ಅಲ್ಲಿವರೆಗೂ ಮಾಡ್ದು, ಏನು ಆಪ್ರೇಷನ್ ಆಗೋವರೆಗೂ ಏನೇನು ಮಾಡಬೇಕೋ ವರ್ಕ್ ನಡೀತಾ ಇತ್ತು, ಕೀಮೋ ನಡೀತಾ ಇತ್ತು. ಆಮೇಲೆ ಡಾಕ್ಟ್ರು ಮಾತಾಡಿದ್ರು. ಹೋಗ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿತ್ತು, ಭಯ ಇತ್ತು. ಹೋಗ್ಬೇಕಾದ್ರೆ ಇಡೀ ದಿನ ಫ್ಲೈಟ್ಲಿ ಟ್ರಾವೆಲ್ ಮಾಡಿದ್ರು. ಅಬೌಟ್ 21 hours ಫ್ಲೈಟ್ ಟ್ರಾವೆಲ್ ಹೋಗ್ಬೇಕಾದ್ರೆ. ಫಸ್ಟ್ ಏರ್ಪೋರ್ಟಿಂದ ಇಳಿದ ಮೇಲೆ ಹಾಸ್ಪಿಟ್ಲ್ ಮುಂದೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ ನೋಡಿದ ತಕ್ಷಣ ಗೊತ್ತಿಲ್ಲ ಅದೇನಂತ. ಒಂದು ನನ್ನ ಮುಗ್ದಲ್ಲಿ ಒಂದು ಕಾನ್ಫಿಡೆನ್ಸ್ ಬಂತು. ಏನು ಗೊತ್ತಿಲ್ಲ, ಇಟ್ ವಾಸ್ ಲುಕಿಂಗ್ ವೆರಿ ಗುಡ್. ಲೇಕ್ ಇತ್ತು, ಆಮೇಲೆ ಓಲ್ಡ್ ಅಟ್ಮಾಸ್ಫಿಯರೇ ಒಂಥರ ಪಾಸಿಟಿವ್ ಅನಿಸ್ತು. ಮನಸ್ಸಲ್ಲಿ ಏನೋ ಒಂದು ಧೈರ್ಯ ಬಂತು. ನಾನು ಗೀತಂಗೆ ಹೇಳಿದೆ, ಏನೋ ಒಂಥರ ಧೈರ್ಯ ಬರ್ತಾ ಇದೆ. ಅದಾದಮೇಲೆ ಆಯಿತು, ಡಾಕ್ಟ್ರಿಗೆ ಮನೆಗೆ ಹೋಗಿದ್ದೆ ಊಟಕ್ಕೆ, ಅವರು ಎಲ್ಲ ಮಾತಾಡಿದ್ರು. ಆಮೇಲೆ ಆಪ್ರೇಷನ್ ದಿನ ಬಂತು. 6 hours. ಇವ್ರಿಗೂ ಟೆನ್ಷನ್ನು, ನಮಗೆ ಗೊತ್ತಿಲ್ಲ, ನಾವು ಹೋಗಿದ್ದೀವಿ ಅಷ್ಟೇ. ಯಾಕೆ ನಾವು ಅನಿಸಿಕೆ ಕೊಟ್ಟಿದ್ದು ನಮ್ಗೆ ಗೊತ್ತಿಲ್ಲ. ಬಟ್ ಬಂದು ಹೇಳಿದ ಮೇಲೆ ಎಸ್. ಸೊ ಇಡೀ ದಿನ ಸರ್ಕಸ್ ದಿನ ಥರ ಇತ್ತು. ಅದಾದ್ಮೇಲೆ ಸೆಕೆಂಡ್ ಡೇನೇ ನಾವು ವಾಕಿಂಗ್ ಶುರು ಮಾಡಿದ್ವಿ. ಅದಾದ್ಮೇಲೆ ಎಲ್ಲಿಂದ ಬಂತ ಪವರ್ ಗೊತ್ತಿಲ್ಲ. ಐ ಯೂಸ್ ಟು ವಾಕ್ ಆ್ಯಂಡ್ ರಿಕವರಿನೂ ತುಂಬ ಅಷ್ಟು ಭಾಳ ಈಸಿಯಾಗಿ ಐ ವಾಸ್ ಏಬಲ್ ಟು ಟೇಕ್ ಎವ್ರಿಥಿಂಗ್. ಒಂದೊಂದು ಟ್ಯೂಬ್ ಆಗೋಯಿತು.
ಅದೇ ಎಲ್ಲದೇನಂದರೆ ಎಲ್ಲರದ್ದು ಆರೈಕೆ ಬರೀ ಅಭಿಮಾನಿಗಳ ಅನ್ನೋದಕ್ಕಿಂತ ಇಂಡಸ್ಟ್ರಿಯಲ್ಲಿ ಎಲ್ಲ ಆ್ಯಕ್ಟರ್ಸ್ ಇರ್ಬೋದು, ಟೋಟ್ಲಿ ಇಂಡಿಯನ್ ಆರ್ಟಿಸ್ಟ್ಗಳು ಎಲ್ಲರೂ ಇರ್ಬೋದು, ಅವರೆಲ್ಲ ಕೇರ್ ಮಾಡ್ತಿರೋ ರೀತಿ ಇರ್ಬೋದು, ಆ್ಯಂಡ್ ಮೀಡಿಯಾ ಇರ್ಬೋದು, ಎಸ್ಪೆಷಲಿ ಎಲ್ಲ ಮೀಡಿಯಾದವರು ಗೊತ್ತಿದ್ರು ಏನು ಅದು ಹಾಕೋದಿಲ್ಲ. ಅದು ನಿಜವಾಗಿ ನಾವು ಪಡ್ಕೊಂಬಂತೀವಿ. ಬಟ್ ನಾನು ಯಾಕೆ ಹೇಳ್ಬೇಕಂತ ಅನಿಸ್ತು ಅಂದರೆ ಎಲ್ಲದಕ್ಕೂ ಹೇಳ್ತೀವಿ, ಇದಕ್ಕೆ ಈ ಒಂದು ವಿಷಯ ಯಾಕೆ ಮುಚ್ಚಿಡ್ಬೇಕು ಬೇಡ. ಅಂತ ಹೇಳ್ತಾ ಇದ್ದಾರೆ ಪುನರ್ಜನ್ಮ ಅಭಿಮಾನಿಗಳು ಎಲ್ಲರೂ ಕೂಡ ತಾಯ್ನಾಡಿಗೆ ಮೃತ್ಯುಂಜಯ ವಾಪಸ್ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಗೀತಕ್ಕ ಕೂಡ ಅಂತ ಕ್ರೂಷಿಯಲ್ ಟೈಮಲ್ಲಿ ಜೊತೆಗಿದ್ದು ಸಪೋರ್ಟ್ ನೀಡಿದ್ರು. ಅವರೆಲ್ಲರ ಅಭಿಮಾನಕ್ಕೆ ಏನು ಹೇಳಕ್ ಇಷ್ಟಪಡ್ತಾರೆ? ಇಲ್ಲ, ಅವರು ಅದ್ರ ಬಗ್ಗೆ ಗೀತದ ಬಗ್ಗೆ ಮಾತಾಡೋಂಗೇ ಇಲ್ಲ. ಹೇಳಿದ್ರೆ ಯೂಶ್ವಲಿ ಗಂಡಸರಿಗೆ ತಾಯಿಂದ್ರು ತುಂಬ ಇರ್ತಾರೆ, ಹೆಣ್ಮಕ್ಳಿಗೆ ಕಷ್ಟ ಆಗ್ತದೆ ನೋಡೋದು. ಗೀತ ಹೆಂಡ್ತಿನೂ ಆಗ್ತದೆ, ತಾಯಿನೂ ಆಗ್ತದೆ, ತಂಗಿನೂ ಆಗ್ತದೆ, ಎಲ್ಲ ಸಂಬಂಧಗಳು ಫಿಕ್ಸ್ ಮಾಡ್ಕೊಂಬರ್ತಾರೆ. ಈ ಸತಿ ನಿವೇದಿತ ಒಂದು ಹಾಡಾಗಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಅವಳು ಇನ್ನೂ ತಾಯಿಗಿಂತ ಹೆಚ್ಚು